ಹಾಯ್, ನಾನು ಜನನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ? ಸೊ ಹಾಗಾದರೆ ತಟ್ಟಂತ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಇವತ್ತಿನ ತಿಂಡಿಗೆ ಬಾಳೆಕಾಯಿ ಪಲ್ಯ ಮಾಡಿದ್ವಿ. ಬಾಳೆಕಾಯಿ ಪಲ್ಯ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅದರಲ್ಲೂ ಕಿಡ್ನಿ ಸ್ಟೋನ್ಸ್ ಏನಾದರೂ ಇದ್ದರೆ ಬಾಳೆ ದಿಂಡಿನ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಕ್ಲಿಯರ್ ಆಗುತ್ತೆ. ಸೊ ನೆಕ್ಸ್ಟು ಮೊಳಕೆ ಕಟ್ಟಿದ ಹುರುಳಿ ಕಾಳು ಸಾಂಬಾರು ಮಾಡೋಣ. ಸೊ ಹುರುಳಿ ಕಾಳು ಸಾಂಬಾರು ಮಾಡೋಕ್ಕೆ ಪೇಸ್ಟ್ ರೆಡಿ ಮಾಡ್ಕೋಬೇಕು. ನಾವು 2 ಪೇಸ್ಟ್ ರೆಡಿ ಮಾಡ್ಕೋತೀವಿ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಪೇಸ್ಟ್ ರೆಡಿ ಮಾಡ್ಕೋತೀವಿ. ಮತ್ತು ಇನ್ನೊಂದಕ್ಕೆ ಕಾಯಿ ತುರಿ ಮತ್ತು ಕಡಲೆ ಹಾಕಿ ಒಂದು ಪೇಸ್ಟ್ ರೆಡಿ ಮಾಡ್ಕೋತೀವಿ. ನಾನು ನಿಮಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕು ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ ನಾನು ಮಾಡೋ ಸಾಂಬಾರಿಗೆ. ಸೊ ನೀವು ಸಾಂಬಾರಿಗೆ ನೀವು ಎಷ್ಟು ಜನ ಇದ್ದೀರಾ ಅದ್ರ ಮೇಲೆ ಯೂಸ್ ಮಾಡ್ಕೊಳ್ಳಿ. ಸೊ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೇಸ್ಟ್ ರೆಡಿ ಮಾಡ್ಕೊಂಡ್ವಿ. ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇನ್ನೊಂದು ಕಾಯಿ ತುರಿ ಮತ್ತು ಕಡಲೆ ಪೇಸ್ಟು. ಕುಕ್ಕರ್ ಇಟ್ಟು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ, ಅಂದರೆ ಜಾಸ್ತಿ ಆಯಿಲ್ನ ಯೂಸ್ ಮಾಡಬೇಡಿ, ಕಡಿಮೆ ಆಯಿಲ್ನ ಯೂಸ್ ಮಾಡಿ, ಹೆಲ್ತ್ಗೆ ಒಳ್ಳೆಯದು. ಆ್ಯಂಡ್ ಸಾಸಿವೆ ಹಾಕಿ, ಸಾಸಿವೆ ಸ್ವಲ್ಪ ಚಟಪಟ ಸಿಡ್ದಾದ್ಮೇಲೆ ನೀವು ರುಬ್ಕೊಂಡಿದ್ದೀರಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನೀವು ಮೊಳಕೆ ಕಾಳನ್ನ ಹಾಕಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೋಡ್ಕೊಂಡು ಹಾಕಿ. ಮೊಳಕೆ ಕಾಳು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಆದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಮೊಳಕೆ ಬಂದಿದೆ. ಇಷ್ಟು ಮೊಳಕೆ ಬರೋದು ಬೇಡ, ಏಕೆಂದರೆ ಮೊಳಕೆ ಜಾಸ್ತಿ ಬಂದರೆ ಆ ಕಾಳಲ್ಲಿರೋವಂಥ ಏನು ಒಳ್ಳೆಯ ಅಂಶ ಇರುತ್ತಲ್ಲ ಅದು ಮೊಳಕೆ ಗ್ರೋತ್ ಆಗೋಕ್ಕೆ ಯೂಸ್ ಆಗಿರುತ್ತಂತೆ. ಸೊ ಹಾಗಾಗಿ ಮೊಳಕೆ ಸ್ವಲ್ಪ ಬಂದರೆ ಸಾಕು. ಇಲ್ಲಿ ಮಿಸ್ಸಾಗಿ ಜಾಸ್ತಿ ಮೊಳಕೆ ಬಂದುಬಿಟ್ಟಿದೆ. ಆ ಮೊಳಕೆ ಕಾಳನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅಂದರೆ ಸುಮ್ಮನೆ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಹಿಂಗೆ ಫ್ರೈ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡಬೇಡಿ. ಒಂದು 10 ನಿಮಿಷ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಅದು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಕಾಯಿ ತುರಿ ಹಾಕಿ, ಕಾಯಿ ತುರಿದು ನಾವು ಸಪ್ರೇಟು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನ ಒಂದು 5 ನಿಮಿಷ ಫ್ರೈ ಮಾಡಿ. ಎಷ್ಟು ಉಪ್ಪು ಬೇಕು ನೋಡಿ, ಉಪ್ಪು ಮತ್ತು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಖಾರದ ಪುಡಿನ ನಿಮಗೆ ಎಷ್ಟು ನಿಮ್ಮ ಸಾಂಬಾರಿಗೆ ಎಷ್ಟು ಬೇಕು ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೋಬೇಕು. ಸಾಂಬಾರು ಪುಡಿನ ನಾವು ಮನೇಲೇ ಮಾಡಿರೋದು, ನಾವೇನು ಹೊರಗಡೆ ಔಟ್ಸೈಡಿಂದ ತರಲ್ಲ. ನಾನು ಒಂದು 2 ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಒಂದು 3-4 ಸ್ಪೂನು ಸಾಂಬಾರು ಪುಡಿ ಆ್ಯಡ್ ಮಾಡಿದ್ದೀವಿ. ಆ್ಯಡ್ ಮಾಡಿ ನಿಮಗೆ ನೀರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ಅಂದರೆ ತೆಳ್ಳಗೆ ಬೇಕೋ ಇಲ್ಲ ಗಟ್ಟಿಯಾಗಬೇಕೋ ನೋಡಿಬಿಟ್ಟು ನೀರು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ. 3 ವಿಷಲ್ ಹಾಕಿದ ಮೇಲೆ ಸಾಂಬಾರು ಈ ರೀತಿ ರೆಡಿಯಾಗಿರುತ್ತೆ. ನಾವು ಅದರಲ್ಲಿ ಕಾಳನ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಹಪ್ಪಳ ಕರಿಯೋದ್ರಲ್ಲಿರುತ್ತಲ್ಲ ಅದರಲ್ಲಿ ಕಾಳನ್ನೆಲ್ಲ ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಯೂಶ್ವಲಿ ಕಾಳಲ್ಲೆಲ್ಲ ಪ್ರೋಟೀನ್ ಕಂಟೆಂಟು ತುಂಬಾ ಇರುತ್ತೆ. ಜಾಸ್ತಿ ನಾವು ಪ್ರೋಟೀನ್ ಕಂಟೆಂಟ್ ಆದರೆ ಕಿಡ್ನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಹುರುಳಿಕಾಳು ಯೂಸ್ ಮಾಡೋದ್ರಿಂದ ಅದರಲ್ಲಿ ಒಳ್ಳೆ ಪ್ರೋಟೀನ್ ಇದ್ರೂ ಕಿಡ್ನಿಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ಆ್ಯಂಡ್ ಕಿಡ್ನಿಗೆ ತುಂಬಾ ಒಳ್ಳೆಯದು. ಸೊ ನೀವು ಮೊಳಕೆ ಕಾಳನ್ನ, ಅದರಲ್ಲೂ ಮೊಳಕೆ ಕಟ್ಟಿದ ಹುರುಳಿ ಕಾಳನ್ನ ಒಂದು 15 ಡೇಸ್ ಒನ್ಸು ಇಲ್ಲ ವೀಕ್ಲಿ ಒನ್ಸು ಯೂಸ್ ಮಾಡ್ತಾಯಿರ್ರಿ. ಆ ಕಾಳನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಮತ್ತು ಅದಕ್ಕೆ ನಾವು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ರುಬ್ಬಿದ್ದೀವಲ್ಲ ಅದನ್ನು ಸ್ವಲ್ಪ ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ಮತ್ತು ಕಾಯಿ ತುರಿ ಹಾಕಿ ಕಾಳನ್ನ ಸಪ್ರೇಟಾಗಿ ಈ ಥರ ಕೆದಕೋಬೇಕು. ಈ ಥರ ಅದು ನಾನು ತೋರಿಸಿಲ್ಲ. ಸೊ ಫೈನಲಾಗಿ ಈ ಥರ ರೆಡಿ ಆಗುತ್ತೆ. ಆ್ಯಂಡ್ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ನು. ಮುದ್ದೆ, ಕಾಳು ಮತ್ತು ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಶಿಯಾನ್, ವೈ ನಿಶಾ? ಸಿಪ್ಪಂಗಿಲ್ಲ, ದೀಪಕ್ ಬಿಡಲ್ಲ, ಏನು ಬಾಯಿ ಸಿಪ್ಪಂಗಿಲ್ಲ.
ಶಿಯಾನ್ ಬೋಮಾ ಇನ್ನೊಂದು ಬಲೂನ್ ಹೇಳಿ. ತಿಂಡಿ ತಿನ್ನೋ ಫಸ್ಟ್ ನೀನು. ನಿಶಿಕಾ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಗಣಿಕಾ ಫೋನ್ ಇಡು, ಫೋನ್ ಇಡು ಗನು. ಯಾಕೆ ಸುಮ್ಮನೆ ಯಾಕೆ ಮತ್ತೆ? ಹ್ಞೂ ಹ್ಞೂ ಸ್ವಲ್ಪ ನೀಟಾಗಿ ಮಾತಾಡು. ನಿಶಿಕಾ ಬಂದರು ಸ್ಕೂಲಿಂದ. ಯಾಕೆಂದರೆ ಸ್ಕೂಲ್ ಟೈಮಿಂಗ್ಸ್ ಆಯಿತು. ಯಾಕಾಯಿತು ಅಂದರೆ ಸ್ಕೂಲ್ ಅಷ್ಟೇ 3:30ವರೆಗೂ ಮುಗ್ದೋಯ್ತು. ನೀನು ಯಾಕೆ ಅಂಗನವಾಡಿಗೆ ಹೋಗ್ತಾ ಇಲ್ಲ? ಸುಮ್ಮನೆ ಯಾಕೆ ಹೋಗ್ಬೇಕಲ್ಲ? ನಂದೆಲ್ಲ ಓದೋದೆಲ್ಲ ಮುಗ್ದಿದೆ, ನಂದು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಅಂಗನವಾಡಿ ಓದಬೇಕಾ ಮತ್ತೆ? ನೀನು ಫಸ್ಟ್ ಹೋಗು ಅಂಗನವಾಡಿಗೆ. ನಾಳೆಯಿಂದ ಹೋಗ್ತೀಯಾ? ಮತ್ತೆ ಯಾವಾಗಿಂದ ಹೋಗ್ತೀಯಾ? ಸಾಯಂಕಾಲ. ಸಾಯಂಕಾಲ ಸ್ಕೂಲ್ ಓಪನ್ ಇರಲ್ಲ, ಕ್ಲೋಸ್ ಆಗಿರುತ್ತೆ. ಅದೇ ಸಾಯಂಕಾಲ ಯಾವಾಗ? ಕದ ತೆಗ್ದಿರ್ತಾರ. 4 ಗಂಟೆಗೆ ಕ್ಲೋಸ್ ಆಗುತ್ತೆ, ಬೆಳಗ್ಗೆ 10 ಗಂಟೆಯಿಂದ. ನಾಳೆಯಿಂದ ಹೋಗ್ತೀಯಾ? ಹೋಗ್ಬೇಕು. ದಂಡೇಶ್ವರಕ್ಕೆ ಹೋಗ್ತೀಯಾ? ಅಂಗನವಾಡಿಗೆ ಇಲ್ಲೇ ಹೋಗು, LKG ಅಲ್ಲಿ ಹೋಗುವಂತೆ. ದಂಡೇಶ್ವರಕ್ಕೆ ಬೇಡ. ನೀನು LKG ಅಲ್ಲ, ಅಂಗನವಾಡಿ. ಓದ್ದೆ ಏನು ಮಾಡ್ತೀಯ ಮತ್ತೆ? ಏನು ಮಾಡೋಣ ಅಂದ್ಕೊಂಡಿದ್ದೀಯಾ? ಅಳ್ತೀಯಾ? ಓದಲ್ವಾ? ಯಾರು ಓದ್ತಾರೆ? ನಿಶಿಕಾ ಓದ್ತಾರೆ, ನೀನು ಯಾಕೆ ಓದಲ್ಲ? ಸುಮ್ಮನೆ ಯಾಕೆ? ಮನೇಲಿ ಏನು ಮಾಡ್ತೀಯಾ? ತಿಂಡಿ ತಿಂತೀಯಾ? ಆಮೇಲೆ ಏನು ಕೆಲಸ ಮಾಡ್ತೀಯಾ? ರೊಟ್ಟಿ ನಾಯಿಗ? ನಾಯಿಗೆ ರೊಟ್ಟಿ ಹಾಕ್ತೀಯಾ? ನಮ್ಮ ಮನೇಲಿ ನಾಯಿನೇ ಇಲ್ವಲ್ಲ, ಎಲ್ಲಿದೆ? ನಮ್ಮ ಮನೇಲಿ ನಾಯಿ ಇಲ್ಲ. ಮಾತುಕತೆ ಜೊತೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.